ಸರಿ, ನೆನ್ನೆ ನೀವೇನಾದ್ರೂ ಮನೆ ಒಳಗಡೆ ಇದ್ರೆ ಫಾಲೋ ಮತ್ತೆ ಬ್ಲಾಕ್ ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು. ಯಾರನ್ನ ಫಾಲೋ ಮಾಡ್ತೀರಾ, ಯಾರನ್ನ ಬ್ಲಾಕ್ ಮಾಡ್ತೀರಾ ಅಂತ. ನೀವು ಮನೆ ಒಳಗಡೆ ಇದ್ದಿದ್ರೆ ಯಾರನ್ನ ಫಾಲೋ ಮಾಡ್ತಾ ಇದ್ರಿ, ಯಾರನ್ನ ಬ್ಲಾಕ್ ಮಾಡ್ತಾ ಇದ್ರಿ, ಯಾರ ಹೆಸರು ಕೊಡ್ತಾ ಇದ್ರಿ? ಫಾಲೋ ಅಂತ ಬಂದಿದ್ರೆ ಆಬ್ವಿಯಸ್ಲಿ ರಾಶಿಕಾ ಅಂತಾನೆ ಹೇಳ್ತೀನಿ. ಬಿಕಾಸ್ ನಾನು ಡೇ ಒನ್ನಿಂದ ಮಾತಾಡ್ಕೊಂಡು ಚೆನ್ನಾಗಿದ್ದಿದ್ದು ರಾಶಿಕಾ ಜೊತೆನೆ. ಸೊ ಫಾಲೋ ರಾಶಿಕಾ. ಬ್ಲಾಕ್ ಅಂತ ಬಂದರೆ ಉತ್ಸೆ ಧ್ರುವಂತ್ ಏನಕ್ಕೆ ಅಂದರೆ ಇಟ್ಸ್ ಅ ವೆರಿ ನೈಸ್ ಗೈ. ನಾನು ನೋಡಿದಂಗೆ ಸ್ವಲ್ಪ ಹೈಪರ್ ಇರ್ಬೋದು, ಎನರ್ಜಿ ಲೆವೆಲ್ ತುಂಬ ಇರ್ಬೋದು, ಬಟ್ ಡೇ ಒನ್ನಿಂದ ನನಗೆ ಅಷ್ಟು ಕನೆಕ್ಷನ್ ಬಿಲ್ಡ್ ಮಾಡಕ್ ಆಗ್ಲಿಲ್ಲ. ಲಾಸ್ಟ್ 2 weeks ತುಂಬ ಚೆನ್ನಾಗಿದ್ದ ನನ್ನ ಜೊತೆ. ಸುರಿ ಅನ್ಕೊಂಡು ಮಾತಾಡ್ಕೊಂಡು ಫ್ಯಾಮಿಲಿ ವೀಕ್ ಆದ್ಮೇಲೆ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿದ್ರು ಧ್ರುವಂತ್ ಅವರು. ಅದಾದ್ಮೇಲೆ ಚೆನ್ನಾಗಿದ್ರು, ಬಟ್ ಎಲ್ಲೋ ಆ ಬಾಂಡಿಂಗ್ ಬೇರೆ ಮನೆಯವ್ರು ಕಂಪೇರ್ ಮಾಡಿದ್ರೆ ಕಮ್ಮಿ ಇತ್ತು. ಸೊ ಬ್ಲಾಕ್ ಅಂದ್ರೆ ಧ್ರುವಂತ್. ಓಕೆ, ಇನ್ನು ಗಿಲ್ಲಿ ಆಟದ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಗಿಲ್ಲಿ ನಿಮಗೆ ನಾಮಿನೇಟ್ ಮಾಡುವಾಗ ಒಂದ್ಸಲಿ ರೀಸನ್ ತಗೊಂತಾರೆ, ಐ ಲವ್ ಯು ಐ ಹೇಟ್ ಯು, ಐ ಲವ್ ಯು ಐ ಹೇಟ್ ಯು ಅಂತೇಳಿ. ನಿಮಗೆ ಸಿಕ್ಕಾಬಿಟ್ಟೆ ಸಿಟ್ಟು ಬರುತ್ತೆ ಆ ಟೈಮಲ್ಲಿ, ಬಟ್ ಕಂಟ್ರೋಲ್ ಮಾಡ್ಕೊತೀರಿ. ರಾಶಿಕನ್ಗೂ ಅದೇ ರೀಸನ್ ಕೊಡ್ತಾರೆ ಅವರು ಮಾತಾಡುವಾಗ. ಸಿಕ್ಕಾಬಿಟ್ಟೆ ವೈರಲ್ ಬೇರೆ ಆಗ್ಬಿಟ್ಟಿತ್ತು ಹೊರಗಡೆ ಅದು. ಸೊ ಗಿಲ್ಲಿ ಆಟದ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಅವ್ರ ಆಟದ ಶೈಲಿ ಇದೆಯಲ್ಲ, ಯಾರೂ ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅದನ್ನು. ಅಂದರೆ ನೀವೇನು ಕಾಮಿಡಿ ಮಾಡಿರ್ತೀರ ಅದನ್ನು ತೊಗೊಂಡು ನಾಮಿನೇಟ್ ಮಾಡಿರ್ತಾರೆ, ಇಲ್ಲ ನೀವೇನು ಸೀರಿಯಸ್ ಆಗಿ ಹೇಳಿರ್ತೀರ ಅದನ್ನು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ರಿಯಾಕ್ಟ್ ಮಾಡಿಬಿಡ್ತಾರೆ. ಆ ಇಂಟೆಲಿಜೆನ್ಸ್ ಬಹುಶಃ ಇಷ್ಟು ದಿನಗಳಲ್ಲಿ ಯಾವ ಸ್ಪರ್ಧಿಗಳಲ್ಲೂ ನಾವು ನೋಡಿಲ್ಲ. ಸೊ ಅವ್ರ ಆಟದ ಬಗ್ಗೆ ಏನು ಹೇಳ್ತೀರಿ ನೀವು? ಗಿಲ್ಲಿ ಒಳ್ಳೆ ಆಟಗಾರ ಮ್ಯಾಮ್. ಸ್ಟಾರ್ಟಿಂಗ್ ಡೇ ಒನ್ನಿಂದ ನಾನು ಎಂಟ್ರಿ ಆದಾಗಲೂ ಈ ಮನೇಲಿ ಯಾವ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಅಂದಾಗ ನಾನು ಗಿಲ್ಲಿಗೆ ರೋಸ್ ಕೊಟ್ಟೆ. ಸೊ ನಂಗೆ ಆಚೆ ನಾನು ಗೇಮ್ ನೋಡ್ಕೊ ಹೋಗಿದ್ದು ಗಿಲ್ಲಿ, ಒಳಗಡೆ ಇರೋ ಗಿಲ್ಲಿ. ನಾನು 10% ನೋಡ್ಕೊ ಹೋಗಿದ್ದೆ ಅಷ್ಟೇ. 100% ನೋಡಿದ್ದು ಒಳಗೆ ಹೋದ್ಮೇಲೆನೆ. ನಾನು ಗೇಮ್ ಅಂತ ಬಂದರೆ ಈಸ್ ನೇಲಿಂಗ್ ಇಟ್. ಲೈಕ್ ಬೇರೆ ಯಾವ ಕಂಟೆಸ್ಟೆಂಟು ಅವ್ನು ಆಲ್ರೆಡಿ ಊರು ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದೇನೆ, ಇವ್ರು ಇನ್ನೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಮನೇಲೇ ಇದ್ದಾರೆ, ಆ ಸಿಚುವೇಶನ್ ಇದೆ. ಸೊ ಇಟ್ಸ್ ಲೈಕ್ ಹೆಂಗೆ ಹೇಳಲಿ ನಾನು, ಅವ್ರ ಹಿಂದೆ ತುಂಬ ಜನ ಕ್ಯಾಚಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಇಟ್ಸ್ ಟೂ ಲೇಟ್ ಅಂತ ನಾನು ಹೇಳ್ಬೋದು. ಬಟ್ ಅವನ ಆಟದ ಬಗ್ಗೆ ಅವ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಸ್ಪಾಂಟೇನಿಯಸ್ ಆಗಿ ಕೊಡ್ತಾನೆ ನೋಡಿ ರಿಯಾಕ್ಷನ್ನು. ನಮ್ಗೆ ಎಷ್ಟೊಂದು ಸತಿ ಅನ್ಸೇ ಇರಲಿಲ್ಲ. ಅವತ್ತೊಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ಅವ್ರು ಕಪಾಳ ಹೊಡಿತಿದ್ದೆ ನಾನು ಅಂತ ಹೇಳ್ತಾರೆ. ನಾವು ಆ ಮೂಮೆಂಟಲ್ಲಿ ನಮಗೂ ಅನ್ಸುತ್ತೆ ಮೇ ಬಿ ಅಷ್ಟು ಅವ್ರ ಫ್ರೆಂಡ್ಶಿಪ್ಪಲ್ಲಿ ಆ ವರ್ಡ್ ಬಂದಿರ್ಬೋದು ಅಂತ. ಬಟ್ ಗಿಲ್ಲಿ ಅಲ್ಲೇ ಟಕ್ಕಂದು ಎತ್ಕೊಂಡು ನೆಕ್ಸ್ಟ್ ಹೋಗ್ಬಿಟ್ಟು ನಾಮಿನೇಷನ್ ನಾನು ರಜತಣ್ಣಂಗೆ ಕೊಡ್ತೀನಿ ಅಂತಾರೆ. ಏನು ಗುರು ನೀನು, ಲೈಕ್ ನಾವು ಇಮ್ಯಾಜಿನ್ ನಾಮಿನೇಷನ್ಗೆ ಅದನ್ನ ಯೂಸ್ ಮಾಡ್ಬೋದು ಅಂತ ನಮ್ಮ ತಲೆಗೆ ಬರಲ್ಲ. ಮೇ ಬಿ ಕೇಳ್ಬೋದು ಅವನ್ನ ಹೋಗ್ಬಿಟ್ಟು ಯಾಕೆ ಹಂಗಂದೆ ಅಂತ, ಬಟ್ ಅಣ್ಣ ಅಲ್ಲೇ ತಿರ್ಗಿಸ್ಕೊಟ್ಟ. ನಾನು ಅಲ್ಲೇ ಅನ್ಕೊಂಡು, ಬಟ್ ನಾಮಿನೇಷನ್ ಅಂತ ಬರಲಿ, ಕಳಪೆ ಅಂತ ಬರಲಿ, ಅವ್ನ ಥಿಂಕಿಂಗ್ ಇದೆ ನೋಡಿ, ನಾವು ಊಹೆನೂ ಮಾಡೋಕ್ಕಾಗಲ್ಲ, ಹಿಂಗೂ ಯೋಚಿಸ್ಬೋದು ಅಂತ. ಸೊ ಆಟ ರೀತಿ ಬಂದರೆ ಗಿಲ್ಲಿ ಇಸ್ ಅಮೇಝಿಂಗ್.